ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಮೊನ್ನೆ ಮೊದಲ ಹಂತದ ಮತದಾನಗಳು ಮುಗಿದಿದೆ. ಅದಾದ ನಂತರ ಬಂದಿರುವಂತಹ ಲೆಕ್ಕಾಚಾರಗಳ ಪ್ರಕಾರ NDA, ಅದರಲ್ಲೂ ವಿಶೇಷವಾಗಿ BJP ಬಹಳ ಹಿಂದೆ ಬಿದ್ದಿದೆ. ಬಹಳ ಅಂದ್ರೆ ಬಹಳ ಹಿಂದೆ ಬಿದ್ದಿದೆ. ಆದರೆ JDU ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ. ಹಾಗಾಗಿ NDA ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಸಾಧ್ಯ ಆಗಿದೆ ಅಂತ ಒಂದಷ್ಟು ವರದಿಗಳು ಬಂತು. ಆ ಹಿನ್ನೆಲೆಯಲ್ಲಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಎರಡನೇ ಹಂತದ ಮತದಾನ ಇದೆಯಲ್ಲ 11ನೇ ತಾರೀಕು, ಆ ಮತದಾನದ ಹೊತ್ತಿಗೆ ಅಥವಾ ಆ ಮತದಾನಕ್ಕೂ ಮೊದಲು ಪ್ರಚಾರಗಳು ಅಬ್ಬರಕ್ಕೆ ಹೋಗ್ತವೆ. ಅದರಲ್ಲೂ ವಿಶೇಷವಾಗಿ BJP ಎಕ್ಸ್ಟ್ರಾ ರ್ಯಾಲಿಗಳನ್ನು ಇಟ್ಕೊಳ್ಳುತ್ತೆ. ಮೋದಿ ಅವರಿಂದ ಮತ್ತಷ್ಟು ರ್ಯಾಲಿಗಳನ್ನು ಮಾಡಿಸುತ್ತೆ. ಅಮಿತ್ ಶಾನು ಧುಮುಕ್ತಾರೆ. ಎಲ್ಲ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ರು. ಆದರೆ ಅಮಿತ್ ಶಾ ಬೇರೆ ಲೆಕ್ಕಾಚಾರಗಳಲ್ಲಿ ಇದ್ದಾರೆ ಅನ್ಸುತ್ತೆ. ಏನಾಗಿದೆ, ಏನ್ ಸುದ್ದಿ ಬರ್ತಾ ಇದೆ ಬಿಹಾರದಿಂದ ಅಂತಂದ್ರೆ, ಅಮಿತ್ ಶಾ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ. 5 ಸ್ಟಾರ್ ಹೋಟೆಲ್ನಲ್ಲಿ ಪಟ್ನಾದಲ್ಲಿ, ಬಿಹಾರದ ರಾಜಧಾನಿ ಪಟ್ನಾದಲ್ಲಿ ಉಳ್ಕೊಂಡಿದ್ದಾರೆ. ಆ ಹೋಟೆಲ್ನ CCTV ಕ್ಯಾಮೆರಾಗಳನ್ನ ಮುಚ್ಚಲಾಗಿದೆ, ಸ್ಟಿಕ್ಕರ್ ಹಾಕಿ ಮುಚ್ಚಲಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಆ ಮೂಲಕ ಅಲ್ಲಿಗೆ ಯಾವ ಅಧಿಕಾರಿಗಳನ್ನ ಕರೆಸ್ಕೊಂಡು ಏನು ಷಡ್ಯಂತ್ರ ರೂಪಿಸ್ತಿದ್ದಾರೆ, ಯಾವ ರೀತಿಯಾದಂತಹ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ, ಆಪರೇಷನ್ ಶುರು ಮಾಡಿದ್ದಾರಾ ಅಮಿತ್ ಶಾ ಅನ್ನುವಂತಹ ಆರೋಪಗಳು, ಅನುಮಾನಗಳು ಎದ್ದು ಕಾಣ್ತಿದ್ದಾವೆ, ಎದ್ದು ಬಂದಿದ್ದಾವೆ. एक अजीब बात हमने देखी, इसी होटल में देखी। जब गृह मंत्री इस होटल में आते हैं तो लिफ्ट के CCTV के ऊपर कागज चिपका दिया जाता है। तो हमें नहीं समझ में आया कि गृह मंत्री यहाँ किससे मिलने आ रहे हैं, किससे डर डर के छिप छिप कर मिलना पड़ रहा है, क्या वो अधिकारी हैं? ಇನ್ನೊಂದು ವಿಚಾರ ಅಂದ್ರೆ ಶಾಕಿಂಗ್ ವಿಚಾರ, VVPAT ಅಂತ ಬರುತ್ತಲ್ಲ, ನೀವು ವೋಟಿಂಗ್ ಮಿಷನ್ ಅಲ್ಲಿ ಯಾರಿಗೆ ವೋಟ್ ಹಾಕ್ತಿರೋ ಪಕ್ಕದಲ್ಲಿ ತೋರಿಸುತ್ತೆ ಅದು ಯಾರಿಗೆ ಅಂತ. ಅದರಿಂದ ಒಂದು ಚೀಟಿ ಕಟ್ಟಾಗಿ ಬೀಳುತ್ತೆ. ಅದನ್ನ VVPAT ಮಿಷಿನ್ ಅಂತ ಕರೀತಾರೆ. ಆ VVPAT ಮಿಷಿನ್ ಒಳಗಿನ ಚೀಟಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸಮಷ್ಟಿಪುರ ಅನ್ನುವಂತಹ ಜಿಲ್ಲೆಯಲ್ಲಿ ಹೊಲದಲ್ಲಿ ಸಿಕ್ಕಿದ್ದಾವೆ. ಹೊಲದಲ್ಲಿ VVPAT ಚೀಟಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕಿದ್ದಾವೆ. ಇದು ಸಹ ಎಲೆಕ್ಷನ್ ನಲ್ಲಿ ಗೋಲ್ಮಾಲ್ ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ಷಡ್ಯಂತ್ರ ನಡೆಸ್ತಿದೆ ಅನ್ನುವಂತಹ ಆರೋಪಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಎರಡನ್ನೂ ಒಂಚೂರು ವಿವರವಾಗಿ ನೋಡೋದಾದ್ರೆ ಎರಡೂ ಘಟನೆಗಳನ್ನ, ಸೊ ನಾನು ಆರಂಭದಲ್ಲಿ ಹೇಳ್ದಂಗೆ ಮೊದಲ ಹಂತದ ಮತದಾನದಲ್ಲಿ NDA ಭಾಗವಾಗಿರುವಂತಹ JDU ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇರುವ ಹೊತ್ತಲ್ಲೇ BJP ಬಹಳ ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಿದೆ, ತುಂಬಾ ಸೀಟುಗಳನ್ನು ಕಳ್ಕೊಳ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಅಥವಾ ವಿಶ್ಲೇಷಣೆಗಳು ಎಲ್ಲ ಕಡೆ ಬಂದವು. ಆ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಶಕ್ತಿಯುತವಾದಂತಹ ಒಂದು ರ್ಯಾಲಿಗಳನ್ನು ಮಾಡುವುದು ಅಥವಾ ಜನರಿಗೆ ಅಪೀಲ್ ಮಾಡುವುದು, ಇನ್ನೊಂದಷ್ಟು ಜನರ ನಡುವೆ ಹೋಗುವುದು, ಅದೆಲ್ಲವನ್ನು BJP ಮಾಡುತ್ತೆ. ಇನ್ನೂ ಹೆಚ್ಚು ಮುಂದಕ್ಕೆ ಹೋಗೋದಾದ್ರೆ ಹೇಗಾದರೂ ಮಾಡಿ ನಿತೀಶ್ ಕುಮಾರ್ ಅವರನ್ನ ಮನವೊಲಿಸಿ ನರೇಂದ್ರ ಮೋದಿ ಅವರ ಜೊತೆ ಸ್ಟೇಜ್ ಮೇಲೆ ಕರ್ಕೊಂಡು ಬರುತ್ತೆ ಅಂತ. ಯಾಕೆಂದ್ರೆ ಅವರು ಒಟ್ಟಿಗೆ ಇದ್ದರೂ ಸಹ ಒಟ್ಟಿಗೆ ಇಲ್ಲ JDU ಮತ್ತು BJP. JDU ತಕರಾರೇನು? JDU ತಕರಾರು ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯಾಕೆ ಘೋಷಣೆ ಮಾಡಿಲ್ಲ, ಘೋಷಣೆ ಮಾಡಿ ಅಂತ ಈಗಲೂ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಎರಡನೇ ಹಂತದ ಮತದಾನಕ್ಕೂ ಮೊದಲು ಮಾಡಿ ಅಂತ. ಬಟ್ ಅಮಿತ್ ಶಾ, ನರೇಂದ್ರ ಮೋದಿ ಲೆಕ್ಕಾಚಾರ ಬೇರೆ ಇದೆ. ಚುನಾವಣೆ ಮುಗಿದ ತಕ್ಷಣ JDUವನ್ನ ಹೇಗಾದರೂ ಮಾಡಿ ಮೂಲೆ ಗುಂಪು ಮಾಡಿ BJPಯ ಮುಖ್ಯಮಂತ್ರಿಯನ್ನ ತರಬೇಕು ಅನ್ನುವಂಥದ್ದು ಅಮಿತ್ ಶಾ ಪ್ಲಾನು. ಅದಕ್ಕೆ ಓಕೆ ಥಮ್ಸ್ ಅಪ್ ಕೊಟ್ಟಿರುವಂತಹದ್ದು ನರೇಂದ್ರ ಮೋದಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲ್ಲ ಅಂತ ಅಮಿತ್ ಶಾ ಕೇವಲ JDUಗಲ್ಲ ಇಡೀ ದೇಶಕ್ಕೆ ಹೇಳಿದ್ದಾರೆ. ಇಂಟರ್ವ್ಯೂಗಳಲ್ಲೇ ಹೇಳಿದ್ದಾರೆ. ಚುನಾವಣೆಗಳ ನಂತರ MLAಗಳೆಲ್ಲ ಸೇರ್ಕೊಂಡು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ. ಈ ಡೈಲಾಗ್ ಅನ್ನು ಹೊಡೆದ್ರು. ಇದೇ ಡೈಲಾಗ್ ಅನ್ನ ಮಹಾರಾಷ್ಟ್ರದಲ್ಲಿ ಹೊಡೆದಿದ್ರು. ಏಕನಾಥ್ ಶಿಂದೆಗೆ ಏನ್ ಗತಿ ಆಯ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಆಗಬೇಕಾಯ್ತು ಏಕನಾಥ್ ಶಿಂದೆ. ಸೊ ಅದೇ ಆತಂಕದಲ್ಲಿ JDU ಇರಬೇಕಾದ್ರೆ JDUನ ಮುಖ್ಯಸ್ಥ ನಿತೀಶ್ ಕುಮಾರ್, ಈಗಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಟ್ಟು ಹಿಡಿದ್ರು ಮುಖ್ಯಮಂತ್ರಿ ಘೋಷಣೆಯನ್ನ ಮಾಡಲ್ಲ ಅಂತ BJP ಪಟ್ಟು ಹಿಡಿತು. ಆ ಹಿನ್ನೆಲೆಯಲ್ಲಿ ಮ್ಯಾನಿಫೆಸ್ಟೋ ರಿಲೀಸಿಂಗ್ ಫಂಕ್ಷನ್ ಇತ್ತಲ್ಲ, ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ, ಅದರಲ್ಲಿ ನಿತೀಶ್ ಕುಮಾರ್ ಕೇವಲ 54ರಿಂದ 56 ಸೆಕೆಂಡ್ ಮಾತ್ರ ಇದ್ರು. ಒಂದೇ ಒಂದು ಮಾತಾಡ್ಲಿಲ್ಲ. ಫೋಟೋಗೆ ಮ್ಯಾನಿಫೆಸ್ಟೋ ಜೊತೆ ಪೋಸ್ ಕೊಟ್ರು, ಎದ್ದು ಹೊರಟೇ ಬಿಟ್ರು. ಆ ನಂತರ ಮೋದಿ ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದಿತ್ತು, ರೋಡ್ ಶೋ ಇತ್ತು, ಎಲ್ಲವೂ ಕ್ಯಾನ್ಸಲ್ ಆಯಿತು.
ನಿತೀಶ್ ಕುಮಾರ್ ಬರಲೇ ಇಲ್ಲ. ನಿತೀಶ್ ಕುಮಾರ್ ಬದಲಿಗೆ JDU ಪಕ್ಷದ ಲಲನ್ ಸಿಂಗ್ ಬಂದರು. ಲಲನ್ ಸಿಂಗ್ ಯಾರು? ಲಲನ್ ಸಿಂಗ್ ಮೋದಿ ಮತ್ತು ಅಮಿತ್ ಶಾಗೆ ತುಂಬಾ ಹತ್ತಿರದಲ್ಲಿರುವಂತಹ JDU ನಾಯಕ. ಲಲನ್ ಸಿಂಗ್ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಗುತ್ತೆ, ಲಲನ್ ಸಿಂಗ್ ಮತ್ತು ಸಂಜಯ್ ಝಾ ಬಿಜೆಪಿಯ ಜೊತೆಯಲ್ಲಿ ಚೆನ್ನಾಗಿದ್ದಾರೆ. JDU ನಾಯಕರು, ತುಂಬಾ ದೊಡ್ಡ ನಾಯಕರು. ಆದರೆ ನಿತೀಶ್ ಕುಮಾರ್ಗೆ ಅದೆಲ್ಲವೂ ಅರ್ಥ ಆಗಿ ಈಗ ಆ ಇಬ್ಬರು ಲೀಡರ್ಗಳನ್ನು ಪಕ್ಕಕ್ಕಿಟ್ಟು ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ. ಲಲನ್ ಸಿಂಗು ಇಲ್ಲ, ಸಂಜಯ್ ಝಾನು ಇಲ್ಲ. ಇಬ್ಬರನ್ನು ಪಕ್ಕಕ್ಕಿಟ್ಟು ಬೇರೆ ನಾಯಕರ ಜೊತೆ, ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿರೋದು ಮೊದಲನೇ ಹಂತದ ಮತದಾನದ ನಂತರ ನಿತೀಶ್ ಕುಮಾರ್. ಅದು ಸಹ ಸಾಕಷ್ಟು ಚರ್ಚೆ ಆಯಿತು. ಸೊ ಇದೆಲ್ಲದರ ನಡುವೆ ಯಾರೆಲ್ಲ ಅನ್ಕೊಂಡಿದ್ರು ಬಿಜೆಪಿ ಇನ್ನೊಂದಷ್ಟು ಶಕ್ತಿ ಹಾಕುತ್ತೆ, ಹೆಚ್ಚಿಗೆ ರ್ಯಾಲಿಗಳನ್ನು ಮಾಡುತ್ತೆ, ನರೇಂದ್ರ ಮೋದಿ ಅವರಿಂದ ಇನ್ನೊಂದಷ್ಟು ರ್ಯಾಲಿಗಳನ್ನು ಮಾಡಿಸ್ತಾರೆ, ಭಾಷಣಗಳನ್ನು ಮಾಡಿಸ್ತಾರೆ ಅನ್ಕೊಂಡ್ರೆ ಅಮಿತ್ ಶಾ ಅಮಿತ್ ಶಾ. ಅಂಥದ್ದೇನು ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು, ಆಪರೇಷನ್ ಮಾಡೋದು ಗೊತ್ತು ಅನ್ನುವ ರೀತಿಯಲ್ಲಿ ಇದ್ದಂಗೆ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಆರೋಪ ಮಾಡ್ತಿದೆ, ಅಮಿತ್ ಶಾ ಉಳ್ಕೊಂಡಿರುವಂತಹ 5 ಸ್ಟಾರ್ ಹೋಟೆಲ್ ಇದೆಯಲ್ಲ ಪಟ್ನಾದಲ್ಲಿ, ಆ ಹೋಟೆಲ್ನ CCTV ಕ್ಯಾಮೆರಾಗಳನ್ನ ಸ್ಟಿಕ್ಕರ್ ಹಾಕಿ ಮುಚ್ಚಿದ್ದಾರೆ ಏಕೆ? ಹಾಗಾದ್ರೆ ಅಧಿಕಾರಿಗಳನ್ನ ಕರ್ಸ್ಕೊಳ್ತಿದಾರ? ಎಲೆಕ್ಷನ್ ಅಲ್ಲಿ ಗೋಲ್ಮಾಲ್ ಮಾಡೋದಕ್ಕೆ ಲೆಕ್ಕಾಚಾರಗಳು ನಡೀತಿದಾವ? ಎಲೆಕ್ಷನ್ ಕಮಿಷನ್ ಇಂದನೋ ಅಥವಾ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ IAS, ಅಲ್ಲಿನ ಲೋಕಲ್ KS ರೀತಿಯ ಅಧಿಕಾರಿಗಳು ಏನೇನಿದ್ದಾರೆ ಅವರನ್ನ ಕರ್ಸ್ಕೊಂಡು ಏನಾದರೂ ಒಂದು ಸಂಚು ರೂಪಿಸ್ತಾ ಇದ್ದಾರ? ಹಾಗಾಗಿ ಅಲ್ಲಿ CCTV ಕ್ಯಾಮೆರಾಗಳಿಗೆ ಸ್ಟಿಕ್ಕರ್ ಹಾಕಿ ಮುಚ್ಚಿ ಹಾಕಿದಾರ, ಪೇಪರ್ ಹಾಕಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಸೊ ಇದು ಆಪರೇಷನ್ ನಡೀತಿದೆಯಾ ಅನ್ನುವಂಥದ್ದು ಕುರಿತಾಗಿ ಅನುಮಾನ ಬರುವಂತಹ ನಡವಳಿಕೆ. ಇದಾದ್ರೆ ಇನ್ನೊಂದು ಆಘಾತಕಾರಿಯಾದಂತಹ ಸುದ್ದಿ ಹೊರಗಡೆ ಬಂದಿದ್ದು, ಸಮಷ್ಟಿಪುರ ಅನ್ನುವಂತಹ ಜಿಲ್ಲೆಯಲ್ಲಿ VVPAT ಇದೆಯಲ್ಲ, VVPATನ ಚೀಟಿಗಳು ಸಾವಿರಾರು ಸಂಖ್ಯೆಯಲ್ಲಿ, 1-2 ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಹೊಲದಲ್ಲಿ ಸಿಕ್ಕಿದ್ದಾವೆ. ಲೋಕಲ್ ರಿಪೋರ್ಟರ್ ಒಬ್ಬರು ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ ನಂತರ ವಿಪಕ್ಷಗಳು ಈಗ ದಾಳಿ ಮಾಡ್ತಿದ್ದಾವೆ. ಎಲ್ಲಿಂದ ಬಂತು, ಯಾಕೆ ಬಂತು, ಹೊಲದಲ್ಲಿ ಹೇಗೆ ಸಿಕ್ಕದು VVPATನ ಆ ಚೀಟಿಗಳು? VVPAT ಚೀಟಿಯಲ್ಲಿ ನಾಳೆ ಮತ ಎಣಿಕೆ ಸಂದರ್ಭದಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಮಿಷನ್ ಅಲ್ಲಿ ಎಷ್ಟು ಬಂದಿದೆ, VVPAT ಅಲ್ಲಿ ಎಷ್ಟು ಬಂದಿದೆ ಅಂತ. 100% ಮ್ಯಾಚ್ ಮಾಡಕ್ ಆಗಲ್ಲ ಅಂತ ಎಲೆಕ್ಷನ್ ಕಮಿಷನ್ ಕೈ ಚೆಲ್ಲಿದೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅಲ್ಲೂ ಹೇಳ್ಕೊಳ್ತು, ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. 100% ಆಗಲ್ಲ, 10% ಮಾಡ್ತೀವಿ ನಾವು VVPAT ಮಿಷನ್, ವೋಟಿಂಗ್ ಮಿಷನ್ಗೆ ಮ್ಯಾಚಿಂಗ್ ಮಾಡಿ ನೋಡ್ತೀವಿ, ಎರಡದು ಅಲ್ಲಲ್ಲಿ ಆಯ್ಕೆ ಮಾಡಿ ಮಾಡ್ತೀವಿ. ಸೊ ದಟ್ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅನ್ನೋದಕ್ಕೆ ನಮಗದು ಖಾತ್ರಿಗೆ ಅಂತ ಹೇಳಿದೆ. ಹಾಗಾದ್ರೆ VVPAT ಅಷ್ಟು ಇಂಪಾರ್ಟೆಂಟ್ ಆಗಿರ್ಬೇಕಾದ್ರೆ VVPATನ ಚೀಟಿಗಳು ಹೊಲದಲ್ಲಿ ಹೇಗೆ ಸಿಕ್ಕವು? ಮತ್ತು ಸಿಕ್ಕಿರುವ ಸಾಕಷ್ಟು ಚೀಟಿಗಳಲ್ಲಿ ವೋಟ್ ಬಿದ್ದಿರೋದು RJD ಅಭ್ಯರ್ಥಿಗಳಿಗೆ. RJD ಸಿಂಬಲ್ ವೋಟಿಂಗ್ ಆ VVPAT ಚೀಟಿಗಳಲ್ಲಿದೆ ಹೆಚ್ಚಿಗೆ. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಏನಾದರೂ ಗೋಲ್ಮಾಲ್ ನಡೆಸ್ತಿದೆಯಾ? ಈ ಅನುಮಾನ ಬಂತು. ಯಾವಾಗ ಈ VVPAT ಚೀಟಿಗಳು ಸಿಕ್ಕಿದೆ ಅನ್ನುವಂತಹ ಸುದ್ದಿ ಬಂತು, ಅಲ್ಲಿನ DM, ಇಲ್ಲಿ DC ಅಂತ ಏನ್ ಕರಿತೀವಿ, ಅಲ್ಲಿನ DM ಅವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿ SP ಜೊತೆಯಲ್ಲಿ ತನಿಖೆಗೆ ಆದೇಶ ಕೊಟ್ಟಿದ್ದಾರಂತೆ. ಆರಂಭದಲ್ಲಿ ಹೇಳ್ತಿರುವಂತಹದವರು ಅವೆಲ್ಲವೂ ಸಹ ಮಾಕ್ ಡ್ರಿಲ್ ಮಾಡಿದಂತಹ ಸಂದರ್ಭದ ಚೀಟಿಗಳು ಆಗಿರಬಹುದು ಅಂತ DC ಮತ್ತು SP ಒಂದು ಸಮಜಾಯಿಷಿ ಕೊಡುವಂತಹ ಪ್ರಯತ್ನ ಮಾಡ್ತೀರಾ. ಮಾಕ್ ಡ್ರಿಲ್ ಅಂದ್ರೆ ಚುನಾವಣೆಗಳು ಆರಂಭ ಆಗೋದಕ್ಕೂ ಮೊದಲು, ಮತದಾನ ಆರಂಭ ಆಗೋದಕ್ಕೂ ಮೊದಲು ಚುನಾವಣಾ ಮಿಷನ್ಗಳು, EVMಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವ ಅಂತ ಸ್ಯಾಂಪಲ್ ನೋಡೋದು. ಸರಿ, ಸ್ಯಾಂಪಲ್ ನೋಡೋದೇ ಆಗಿದ್ರು ಸಹ ಅವುಗಳನ್ನ ಆ ರೀತಿಯಾಗಿ ಹೊಲದಲ್ಲಿ ಬಿಸಾಕ್ತಾರ ಯಾರಾದರೂ? ಆ ಪ್ರಶ್ನೆನೂ ಬರುತ್ತೆ. ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ತನಿಖೆ ಮಾಡ್ತೀವಿ, ಯಾರು ಬೇಜವಾಬ್ದಾರಿಯಿಂದ ವರ್ತಿಸಿದಾರೋ ನೋಡ್ತೀವಿ, ಅಸಲಿ ಕಾರಣವನ್ನ ನಾವು ತಿಳ್ಕೊಳ್ತೀವಿ ಅಂತ ಅಲ್ಲಿನ DC ಮತ್ತು SP ಹೇಳಿದ್ದಾರೆ, ತನಿಖೆ ಮಾಡ್ತಿದಾರಂತೆ. ಸೊ ಇದಿಷ್ಟು, ಈ ಎರಡು ಘಟನೆಗಳು, ಒಂದು ಅಮಿತ್ ಶಾ ಹೋಟೆಲಲ್ಲಿ ಉಳ್ಕೊಂಡಿರೋದು ಪಟ್ನಾದಲ್ಲಿ, ಆ ಹೋಟೆಲ್ನ CCTV ಕ್ಯಾಮ್ರಾಗಳನ್ನ ಚೀಟಿಗಳಿಟ್ಟು ಸ್ಟಿಕ್ಕರ್ಗಳಿಟ್ಟು ಮುಚ್ಚಿರುವಂತಹದ್ದು. ಎರಡನೇದು VVPAT ಚೀಟಿಗಳು ಹೊಲದಲ್ಲಿ ಸಿಕ್ಕಿರೋದು. ಸಾಕಷ್ಟು ಅನುಮಾನಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಮೊದಲೇ ಎಲೆಕ್ಷನ್ ಕಮಿಷನ್ ಕಳ್ಳದಾರಿಯಲ್ಲಿ ಬಿಜೆಪಿನ ಗೆಲ್ಲಿಸ್ತಾ ಇದೆ ಅನ್ನುವಂತಹ ಆರೋಪಗಳಿರುವ ಈ ಸಂದರ್ಭದಲ್ಲಿ, ವೋಟ್ ಚೋರಿ ಅಂತ ಆಂದೋಲನನೇ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಇನ್ನೊಂದಷ್ಟು ಅವಕಾಶಗಳು, ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಸಾಕಷ್ಟು ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಜನರ ಆದೇಶ ಏನು
ಅನ್ನೋದರ ಬಗ್ಗೆ ನವೆಂಬರ್ 14ಕ್ಕೆ ರಿಸಲ್ಟ್ ಬರುತ್ತೆ. ಅದು ಜನರ ಆದೇಶ ಆಗಿರುತ್ತಾ ಅಥವಾ ಎಲೆಕ್ಷನ್ ಕಮಿಷನ್ನ ಮುಖ್ಯ ಚುನಾವಣಾಧಿಕಾರಿ ಜ್ಞಾನಾದೇಶ ಆಗಿರುತ್ತಾ? ಜ್ಞಾನೇಶ್ ಕುಮಾರ್ ಅವರ ಜ್ಞಾನಾದೇಶ ಆಗಿರುತ್ತಾ, ಜನಾದೇಶ ಆಗಿರುತ್ತಾ? ನಾವು ನವೆಂಬರ್ 14ಕ್ಕೆ ಕಾದು ನೋಡಬೇಕಾಗಿದೆ ಅಷ್ಟೇ. ಇದಿಷ್ಟು ಈಗ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಈ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.